ಅದು 3 ವರ್ಷದ ಪ್ರೀತಿ. ಮದುವೆ ಆಗೋದಕ್ಕೆ ಇನ್ನೇನು 15 ದಿನಗಳು ಮಾತ್ರ ಬಾಕಿ ಇತ್ತು. ಅಷ್ಟರಲ್ಲಿ ಯುವತಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ಅಷ್ಟಕ್ಕೆ ಪ್ರಿಯತಮೆಯನ್ನ ಮಾತುಕತೆಗೆ ಅಂತ ಕರೆದು ಆಕೆಗೆ ಇರಿದಿದ್ದಾನೆ. ಮತ್ತೊಂದು ಕಡೆ ಬೈಕ್ ಸವಾರರ ಡೆಡ್ಲಿ ವೀಲಿಂಗ್. ಇದೆಲ್ಲದಕ್ಕೆ ಸಂಬಂಧಪಟ್ಟ ಸುದ್ದಿ ಇದೆ, ನೋಡೋಣ ಬನ್ನಿ. ಮದುವೆ ಆಗಲ್ಲ ಎಂದ ಪ್ರಿಯತಮೆಗೆ ಚಾಕು ಇರಿತ. ಮಾತನಾಡಬೇಕು ಅಂತ ಕರೆದು ಇರಿದ ಪ್ರಿಯಕರ. ಬೆಂಗಳೂರಿನಲ್ಲಿ ಒಂದಿಲ್ಲೊಂದು ಕ್ರೈಮ್ ಸುದ್ದಿಗಳು ವರದಿಯಾಗುತ್ತಲೇ ಇದೆ. ಅದರಂತೆ ಬೆಂಗಳೂರಿನ ಜೆಜೆ ನಗರದಲ್ಲಿ ಪ್ರಿಯಕರನೋರ್ವ ಪ್ರಿಯತಮೆಗೆ ಚಾಕು ಹಾಕಿದ್ದಾನೆ. ಅಜಯ್ ಮತ್ತು ಯುವತಿ ಕಳೆದ 3 ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಿದ್ರು. ಯುವತಿ ಮನೆಯವರ ವಿರೋಧದ ನಡುವೆಯೂ ಯುವತಿ ಮದುವೆಗೆ ಒಪ್ಪಿದ್ಲು. ಇದೇ ತಿಂಗಳ ಕೊನೆಯಲ್ಲಿ ಮದುವೆ ದಿನಾಂಕ ಕೂಡ ಫಿಕ್ಸ್ ಆಗಿತ್ತು. ಈ ವೇಳೆ ಏಕಾಏಕಿ ಯುವತಿ ಅಜಯ್ ಜೊತೆ ಮದುವೆಗೆ ನೋ ಅಂದಿದ್ಲು. ಯಾಕೆ ಏನು ಅಂತ ಕೇಳ್ಬೇಡ, ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂದಿದ್ಲು. ಇದರಿಂದ ಕೋಪಗೊಂಡ ಪ್ರಿಯಕರ ಅಜಯ್ ಮಾತುಕತೆಗೆ ಅಂತ ಯುವತಿಯನ್ನ ಕರೆದಿದ್ದ. ಅಜಯ್ ಮಾತು ನಂಬಿ ಮಾತಾಡೋಕೆ ಎಂದು ಬಂದಿದ್ದಾಗ ಮಾತಿಗೆ ಮಾತು ಬೆಳೆದು ತನ್ನ ಬಳಿ ಇದ್ದ ಚಾಕುವಿನಿಂದ ಯುವತಿಗೆ ಅಜಯ್ ಇರಿದಿದ್ದಾನೆ. ಗಾಯಗೊಂಡ ಯುವತಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಜೆಜೆನಗರ ಪೊಲೀಸರು ಆರೋಪಿ ಅಜಯ್ನನ್ನ ಬಂಧಿಸಿದ್ದಾರೆ. ಚಿನ್ನ ಖರೀದಿ ಸೋಗಿನಲ್ಲಿ ಕಳ್ಳತನ. ಚಿನ್ನ ಕದ್ದೊಯ್ದಿದ್ದ ಆರೋಪಿಗಳು ಅರೆಸ್ಟ್. ಮೈಸೂರಿನ ಜಯಲಕ್ಷ್ಮೀಪುರ ನಿವಾಸಿಗಳಾಗಿರುವ ನಿತೀಶ್ ಕುಮಾರ್ ಅನ್ನೋರು ಮನೆ ಕಟ್ಟೋಕೆ ಸಿದ್ಧತೆ ಮಾಡ್ಕೊಂಡಿದ್ರು. ಮನೆ ಕಟ್ಟೋಕೆ ಹಣ ಸಾಲದೆ ಬಂದಾಗ ತನ್ನ ಪತ್ನಿಯ ಒಡವೆಗಳನ್ನ ಮಾರಾಟ ಮಾಡೋಕೆ ಯತ್ನಿಸಿದ್ರು. ಮೈಸೂರಿನಲ್ಲಿ ಸೂಕ್ತ ಬೆಲೆ ಸಿಗಲಿಲ್ಲ ಅಂತ ಬೆಂಗಳೂರಿನ ದೀಕ್ಷಿತ್ ಅನ್ನೋರ ಬಳಿ ಚಿನ್ನ ಮಾರಾಟದ ವಿಚಾರ ತಿಳಿಸಿದ್ರು. ಬೆಂಗಳೂರಿನಲ್ಲಿ ಒಳ್ಳೆ ರೇಟಿಗೆ ಚಿನ್ನ ಮಾರಾಟ ಮಾಡಿ ಕೊಡೋದಾಗಿ ಹೇಳಿದ ದೀಕ್ಷಿತ್ ಹೆಬ್ಬಾಳ ಬಳಿಯ ಕಾಫಿ ಡೇಗೆ ಬರೋಕೆ ಹೇಳಿದ್ದ. ಸ್ನೇಹಿತನ ಭೇಟಿಗೆ ಒಡವೆ ಸಮೇತ ಕಾಫಿ ಡೇಗೆ ಬಂದ ನಿತೀಶ್ರನ್ನ ಬೆದರಿಸಿದ 3 ಆರೋಪಿಗಳು ಸುಮಾರು 4 ಲಕ್ಷ ಬೆಲೆಯ ಚಿನ್ನಾಭರಣ ಕಸಿದು ಎಸ್ಕೇಪ್ ಆಗಿದ್ರು. ಈ ಸಂಬಂಧ ಪ್ರಕರಣ ದಾಖಲಿಸಿದ್ದ ಆರ್ಟಿ ನಗರ ಪೊಲೀಸರು ಪ್ರಮೋದ್, ಪ್ರೇಮ್ ಹಾಗೂ ರಾಜೇಶ್ ಎಂಬುವರನ್ನ ಬಂಧಿಸಿದ್ದಾರೆ. ಕಾರಿನ ಬ್ಯಾನೆಟ್ ಮೇಲೆತ್ತಿ ದಾಂಧಲೆ. ವಿವೇಕ್ ನಗರ ಪೊಲೀಸರಿಂದ 2 ಬಂಧನ. ಬೆಂಗಳೂರಿನ ಈಜಿಪುರ ಜಂಕ್ಷನ್ನಲ್ಲಿ ಕಾರ್ ಅಡ್ಡಗಟ್ಟಿ ಯುವಕರಿಬ್ಬರು ದಾಂಧಲೆ ಮಾಡಿದ್ದಾರೆ. ರಸ್ತೆಯಲ್ಲಿ ಕಾರ್ ಬ್ಯಾನೆಟ್ ಮೇಲೆ ಹತ್ತಿ ಗಲಾಟೆ ನಡೆಸಿದ್ದಾರೆ. ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಧರಿಸಿ ಎಫ್ಐಆರ್ ದಾಖಲಿಸಿಕೊಂಡ ವಿವೇಕ್ ನಗರ ಪೊಲೀಸರು 2 ಯುವಕರನ್ನ ಬಂಧಿಸಿದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ ದಿನೇ ದಿನೇ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಿದ್ದು ಪೊಲೀಸರು ಆರೋಪಿಗಳಿಗೆ ಬಿಸಿ ಮುಟ್ಟಿಸಬೇಕಿದೆ. ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.